ಎಲ್ಲರೂ ಕೂತ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕಾಗಿ ಆತನನ್ನು ಕೊಟ್ಟನು. ಹಲ್ಲೆಲೂಯ. ಯಾಕೆ ಈ ಕ್ರಿಸ್ಮಸ್, ಈ ಒಂದು ಶುಭ ಸಮಾಚಾರ, ಈ ವಿಷಯ, ಈ ಅಂಶದಲ್ಲಿ ನಾವು ಇಷ್ಟೊಂದು ಸಂತೋಷ ಪಟ್ಟು ನಾವು ನೆನೆಸಿ ಆನಂದ ಪಡಬೇಕಾಗಿದೆ ಅಂದ್ರೆ, ಇಡೀ ಮಾನವ ಜನಕ್ಕಾಗಿ ಪರಲೋಕದಲ್ಲಿರುವ ತಂದೆಯಾದ ದೇವರು, ನಮ್ಮ ಸೃಷ್ಟಿಕರ್ತನು, ಭಗವಂತನು, ಆ ಪರಮಾತ್ಮನು ನಮಗಾಗಿ ಕಳಿಸಿಕೊಟ್ಟಂತ ಒಬ್ಬನೇ ಯೇಸು ಕ್ರಿಸ್ತುವನ್ನು ನಮ್ಮೆಲ್ಲರಿಗಾಗಿ, ಯಾಕೆ ನಮ್ಮೆಲ್ಲರಿಗಾಗಿ ಕೊಟ್ಟನು ಅಂದ್ರೆ, ಇದೊಂದು ಬಹುಮಾನ. ವರದ ಮಗು ದೊರೆತನು ಅಂತ ನಾವು ನೋಡ್ತೀವಿ. ಇದೊಂದು ವರ. ಯಾಕೆ ಅಂತ ಹೇಳಿದ್ರೆ, ಮಾನವರು ನಾವು ನೋಡ್ತಾ ಇದ್ವಿ, ಮೊದಲನೇದಾಗಿ ದೇವರ ಮಾತಿಗೆ ಅವಿಧೇಯರಾಗಿ ಮರಣವನ್ನು, ಶಾಪವನ್ನು, ಪಾಪವನ್ನು ಹೊಂದಿಕೊಂಡು ಲೋಕದಲ್ಲಿ ನಶಿಸಿ ಹೋಗುತ್ತಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಕೊಟ್ಟನಂದ್ರೆ, ನಾವು ಯಾಕೆ ಇದು ಸಂತೋಷದ ಸುದ್ದಿ ಅಂತ ಹೇಳಿದ್ರೆ, ಇವತ್ತು ಪಾಪದಿಂದ, ಶಾಪದಿಂದ, ನರಕದಿಂದ ಬಿಡುಗಡೆ ಕೊಡ್ಲಿಕ್ಕೆ ಅಧಿಕಾರ ಉಳ್ಳವನು, ಪರಿಶುದ್ಧನು, ನೀತಿವಂತನು, ಮೆಸ್ಸಯ್ಯ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮಗಾಗಿ ಜನಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ನಂಬುವ ಯಾರು ಕೂಡ ನಾಶನವಾಗದೆ ನಿತ್ಯ ಜೀವ ಪಡೆಯಬೇಕೆಂದು ದೇವರ ಪ್ರೀತಿ ನಮ್ಮ ಮೇಲೆ ಬಂದು, ಆ ಪ್ರೀತಿಯ ಮೇರೆಗೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗಾಗಿ, ಹೇಳ್ರಿ, ಇವತ್ತು ದೇವರು ನಶಿಸಿ ಹೋಗುತ್ತಿರುವಂತ ಜೀವನಕ್ಕೆ, ನಾಶನವಾಗುತ್ತಿರುವಂತ ಮನುಷ್ಯನಿಗೆ, ಅಂತ ಒಂದು ಹೃದಯದಲ್ಲಿ, ಇವಾಗ ನೋಡಿದ್ವಿ ಬೋರಿಂಗ್, ಅದಕ್ಕೆ ರಿಪೇರಿ ಯಾವಾಗ ಆದ್ಮೇಲೆ, ಆವಾಗ ಪೂರ್ತಿ ಒಳಗೆ ರಿಪೇರಿ ಆದ್ಮೇಲೆ ಇದು ಮಾನವನ ಹೃದಯ ತುಂಬಾ ಏನು ಕೆಟ್ಟು ಹೋದಂತೆ ನಾವು ನೋಡ್ತೀವಿ. ಮಾನವರ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದಾಗ ನಿಜವಾದ ಸಂತೋಷ, ಆನಂದ, ನಿತ್ಯ ಜೀವ. ಹಲ್ಲೆಲೂಯ, ಹಲ್ಲೆಲೂಯ. ಆತನಲ್ಲಿರುವಂತ ಪ್ರೀತಿ, ಸಮಾಧಾನದ ಮನಸ್ಸು ನಮ್ಗೆ ಬರುತ್ತೆ. ಇವತ್ತು ಯೇಸು ಸ್ವಾಮಿ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ನಮ್ಗೆ ಒಳ್ಳೆ ಪ್ರೀತಿ, ಸಮಾಧಾನ ಕೊಡ್ತಾನೆ, ಬೆಳಕು ಕೊಡ್ತಾನೆ, ಕತ್ತಲೆಯಿಂದ ಮರೆ ಮಾಡ್ತಾನೆ. ಇವತ್ತು ನೀನು ಈ ಸ್ವರ ಕೇಳ್ತಾ ಇದ್ದ, ನಿಮ್ ಮನೆಯಲ್ಲೇ ಕುಂತಿರ್ಬೋದು, ಎಲ್ಲೇ ಇರ್ಬೋದು. ಇವತ್ತು ಈ ಮಾತನ್ನು, ದೇವರ ವಾಕ್ಯವನ್ನು ನಂಬಿ ನಿನಗೆ ತೀರ್ಪು ಹೋಗಿ ನೀನು ರಕ್ಷಣೆ ಹೊಂದಿ ಬರುವಂತ ದಿನಗಳು, ಹೊಸ ವರ್ಷ, ನಿನಗೆ ಕ್ರಿಸ್ಮಸ್ ಶುಭ ಸಂದೇಶದ ಆನಂದವು ನಿನ್ನ ಜೀವನದಲ್ಲಿ ಬರಬೇಕೆಂಬುದೇ ಕರ್ತನು ನಿನಗೆ ಕರೆಯುವಂತ ಕರೆಯಾಗಿದೆ. ಹಲ್ಲೆಲೂಯ. ಎಲ್ಲಿ ಭಾರ ಪಡುವವರೇ, ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬಂದಿರಿ ಎಂದು ಪ್ರೀತಿಯಿಂದ ಕರೆಯುವಂತವನು ಯೇಸು ಕ್ರಿಸ್ತನ ಒಬ್ಬನೇ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಎಲ್ಲಾ ಮಾನವರಿಗಾಗಿ, ಪಾಪ ಶಾಪಕ್ಕಾಗಿ ಪ್ರಾಣವನ್ನು ಕೊಟ್ಟವನು ಯೇಸು ಸ್ವಾಮಿ ಒಬ್ಬನೇ. ಹಲ್ಲೆಲೂಯ. ಇವತ್ತು ಎಲ್ಲಾ ಸಮಾಧಿ ತುಂಬಿದ್ರು ಕೂಡ ಖಾಲಿ ಮಾಡಿಕೊಂಡು ಎದ್ದು ಜೀವ ಸ್ವರೂಪನಾಗಿ ಅನೇಕ ರಾಜರು ಹುಟ್ಟಿದ್ರು, ಅನೇಕ ರಾಜರು ಬೆಳೆದ್ರು, ಅನೇಕ ರಾಜರು ಇದ್ರು. ಎಲ್ಲಾ ರಾಜರು ತಮ್ಮ ಮನುಷ್ಯರ ಮೇಲೆ ದೊರೆತನ ಮಾಡ್ತಾ, ಪಲ್ಲಕ್ಕಿ ಮೇಲೆ ಕೂಡ್ತಾ, ಎಲ್ಲಾ ಒಂದು ಆಡಳಿತ ಮಾಡ್ತಾ ಅವರು ಕೂತ್ಕೊಂಡು ಪಲ್ಲಕ್ಕಿ ಮೇಲೆ ಮನುಷ್ಯರು ಹೊತ್ಕೊಂಡು ಹೋಗ್ತಾ ಇದ್ರು. ಇವತ್ತು ರಕ್ಷಿಸುವ ರಕ್ಷಕ, ಸಮಾಧಾನ ಪ್ರಭು ಎಂದು ಆತನಿಗೆ ಹೆಸರು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಯಾರಿಗೆ ಈ ಲೋಕದಲ್ಲಿ ಎಲ್ಲ ಸಿಗ್ಬೋದು, ನಿನ್ಗೆ ದುಡ್ಡು ಇದ್ಕೊಂಡ್ರೆ, ದುಡ್ಡಿದ್ರೆ ಆಯ್ತಪ್ಪ ಅಂದ್ರೆ ಎಲ್ಲ ಸಿಗ್ಬೋದು. ಸಮಾಧಾನ ಮಾರ್ಕೆಟ್ ನಲ್ಲಿ ಸಿಗೋದಿಲ್ಲ. 5 kg, 1/2 kg, 1 kg, ಅರ್ಧ kg ಸಿಗ್ತತೇನ್ರಿ? ಸಂಧಿಗೆ ಹೋಗಿ ನೋಡ್ತೀರಾ? ಹಲ್ಲೆಲೂಯ. ಎಲ್ಲ ಸಿಗುತ್ತೆ ನಿಮಗೆ. ಫ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜ್ ಸಿಗುತ್ತೆ, ಕೇಕ್ ಸಿಗುತ್ತೆ. ಹಲ್ಲೆಲೂಯ. ಬಂಗಾರ ಸಿಗುತ್ತೆ, ಇನ್ನು ನಿಮ್ಗೆ ಎಲ್ಲ ವಸ್ತು ಸಿಗುತ್ತೆ ದುಡ್ಲಿಂದ. ಸಮಾಧಾನ ಪ್ರಭು ಎಂದು ಆತನಿಗೆ ಹೆಸರು. ಹಲ್ಲೆಲೂಯ. ಸಮಾಧಾನ ಅಧಿಪತಿ ಎಂದು ಆತನಿಗೆ ಹೆಸರು. ಅಂತ ರಾಜನು ನಮಗಾಗಿ ಹುಟ್ಟಿದ್ದಾನೆ. ಬನ್ನಿರಿ, ನಮ್ಗೆ ಸಮಾಧಾನ ಕೊಡ್ತಾನೆ, ಪ್ರೀತಿಯನ್ನು ಕಲಿಸ್ತಾನೆ. ಲೋಕಕ್ಕೆ ಪ್ರೀತಿಯೇ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಒಂದು ಪ್ರೀತಿಯ ಕರ್ತನು ತಂದೆ ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನ ಮೂಲಕ
ರಕ್ಷಣೆಯನ್ನು ಕೊಟ್ಟಿದ್ದಾನೆ. ರಕ್ಷಣೆ ಹೊಂದಿ ನಾವೆಷ್ಟು ಸಂತೋಷವಾಗಿದ್ದೀವಿ. ಎಷ್ಟೋ ನಮ್ಮ ಜೀವನದಲ್ಲಿ ವ್ಯತ್ಯಾಸವಿದೆ. ಇವತ್ತು ದೇವರ ಈ ಸ್ವರ ಕೇಳುವಂತ ಮಗನೇ ನೇನೇ ಆಗಿದ್ರು, ಯಾರೇ ಆಗಿದ್ರು, ನಾವೆಲ್ಲರೂ ಮಾನವರು. ದೇವರು ಮಾತ್ರ ನಮ್ಮನ್ನು ಪ್ರೀತಿ ಮಾಡುತ್ತಾ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಸಮಾಧಾನ, ಸಂತೋಷ, ಜೀವನ ಬದಲಾವಣೆ ನೀನು ಕಾಣಬೇಕಾ? ಈ ಲೋಕದಲ್ಲಿ ನೀನು ಗತಿಸಿ ಕೊನೆಗೆ ನಶಿಸಿ ಹೋಗಿ ನೀನು ನರಕಕ್ಕೆ ಬೀಳಬೇಕಾ? ಇಲ್ಲ, ಆ ತೀರ್ಪು ತೆಗೆದುಹಾಕಲ್ಪಡುವಂತೆ ಯೇಸುವನ್ನು ನೀನು ಅಂಗೀಕರಿಸಿದರೆ, ಹಲ್ಲೆಲೂಯಾ, ಈ ರಾತ್ರಿ ನೀನು ಸ್ವೀಕಾರ ಮಾಡಿದ್ರೆ, ಆ ಒಬ್ಬನೇ ಮಗನನ್ನು ನಂಬುವವನು ಯಾರು ಕೂಡ ನಶಿಸಿ ಹೋಗದೆ ನಿತ್ಯ ಜೀವ ಪಡಿಬೇಕೆಂದೇ ದೇವರು ನಮಗಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾರು ಸೊತ್ತ ಅಲ್ಲ, ಕ್ರಿಶ್ಚಿಯನ್ರು ಸೊತ್ತ ಅಲ್ಲ. ಹಲ್ಲೆಲೂಯಾ. ಯಾರು ಸೊತ್ತ ಅಲ್ಲ, ಇಡೀ ಮಾನವರ ಸೊತ್ತು. ಹಲ್ಲೆಲೂಯಾ. ಇಡೀ ಲೋಕದ ರಾಜ. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಆ ರಾಜನ ಕೊಂಡಾಡೋಣ. ಯೇಸು ರಾಜಾ ಏಕ ಮಸೀಹ ಹೈ, 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 इसलिए गाएंगे सबको बताएंगे यीशु राजा एक मसीह है. आमीन, आमीन. इसलिए यीशु राजा एक मसीह है. हालेलुया, आमीन, हालेलुया, हालेलुया, आमीन, हालेलुया, हालेलुया, आमीन, हालेलुया, हालेलुया, आमीन, हालेलुया. यीशु ने हमें जीवन दिया है, यीशु ने हमें जीवन दिया है, यीशु ने हमें शांति दिया, यीशु ने हमें शांति दिया है, यीशु ने हमें शांति दिया है. इसलिए गाएंगे सबको बताएंगे यीशु राजा एक मसीह है. इसलिए गाएंगे सबको बताएंगे यीशु राजा एक मसीह है. हालेलुया, आमीन, हालेलुया, हालेलुया, आमीन, हालेलुया, हालेलुया, आमीन, हालेलुया, हालेलुया, आमीन, हालेलुया. हालेलुया. ನಾವು ಕೊನೆಯದಾಗಿ ಎಲ್ಲರೂ ಎದ್ದು ನಿಲ್ಲೋಣ. ನಂತರ ಮೇರಾ ಜೀವನ ಸವರಿ ಗಯಾ, ಮೇರಾ ಜೀವನ ಸವರಿ ಗಯಾ, ಯೇಸು ನಾಮ ಮೇರಾ, ಯೇಸು ನಾಮ ಮೇರಾ, ಮೇರಾ ಜೀವನ ಸವರಿ गया, मेरा जीवन सवरी गया. హల్లెలూయా. ఈ సమయంలో ప్రార్థన చేద్దాం. ప్రేమిలక్క కుటుంబం కోసము, మరి సహాయం చేసిన అందరి కుటుంబం కోసం, వచ్చిన ప్రతి ఒక్కరి కోసం చివరిగా ప్రార్థన చేస్తాం.